ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ನಾರಾಯಣಸ್ವಾಮಿರವರು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಶೋಭಾರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಈ ವೇಳೆ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ನಾರಾಯಣಸ್ವಾಮಿರವರು ಮಾತನಾಡಿ, ಬಿಜೆಪಿಯ ವರಿಷ್ಠರು ಮತ್ತು ಬಿಜೆಪಿ ಮುಖಂಡರುಗಳು ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರುಗಳು ನನ್ನ ಮೇಲೆ ಭರವಸೆಯನ್ನು ಇಟ್ಟು ನನ್ನನ್ನು ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ಸಂಘ ಹಾಗೂ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ಹಾಗೆಯೇ ಮುಂದಿನ 6 ತಿಂಗಳ ನಂತರ ಕವಲಹೊಸಹಳ್ಳಿ ವೆಂಕಟೇಶ್ ರೆಡ್ಡಿರವರನ್ನು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುವುದೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷರಾದ SRT ಅಶೋಕ್ ರೆಡ್ಡಿ, ಹಾಪ್ಕಾಮ್ಸ್ ನಿರ್ದೇಶಕರಾದ ಚಿಕ್ಕಹಗಡೆ ತಿಲಕ್ಗೌಡ, ಬಿಜೆಪಿ ಮುಖಂಡರಾದ BJ ಅಂಜಿನಪ್ಪ, ದೊಡ್ಡಹಗಡೆ ಶಂಕರ್, ದಿನ್ನೂರು ರಾಜು, BN ನಾಗರಾಜ್, ನಾಯನಹಳ್ಳಿ ಮುನಿರಾಜುಗೌಡ, ಜಯಪ್ರಕಾಶ್, ಬಂಡಾಪುರ ರಾಮಚಂದ್ರ, ಕಮ್ಮಸಂದ್ರ ಅಗ್ರಹಾರ ಸತೀಶ್, ದೊಡ್ಡಹಗಡೆ ಶ್ರೀನಿವಾಸ್, ಪುಣ್ಯಕೋಟಿ, ಮಡಿವಾಳ ಮಣಿಕಂಠ, ಶ್ರೀನಾಥ್, ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳಾಗಿ ಕವಲಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ಎಂ ರಾಜಪ್ಪ, ಸೋಮಶೇಖರ್ ರೆಡ್ಡಿ, ಮಂಜುಳಾ, ಶ್ರೀನಿವಾಸ್, ನವೀನ್ ಕುಮಾರ್, ಮಂಜುನಾಥ್, ಸತ್ಯನಾರಾಯಣ, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟ ಮಾರೇಗೌಡ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಸಾಲಿನ VSSನ ಚುನಾವಣೆ ನಡೆದಿತ್ತು ಕಳೆದ ಬಾರಿ. ಆಗ ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ನಮ್ಮ ನಿರ್ದೇಶಕರಾದ ತಿಲಕ್ ಅವರು ಮೊದಲನೇ ಬಾರಿಗೆ ಆಗಿದ್ದರು. ಅವರ ರಾಜೀನಾಮೆಯಲ್ಲಿ ತೆರವಾದಂಥ ಸ್ಥಾನಕ್ಕೆ ಈ ಬಾರಿ ನಾನು ಮತ್ತು ವೆಂಕಟೇಶ್ ರೆಡ್ಡಿ ಅವರು ಆಕಾಂಕ್ಷಿಗಳಾಗಿದ್ವಿ. ಪಕ್ಷದ ಹಿರಿಯರು ಆಗ ನಮ್ಮ ಅಧ್ಯಕ್ಷರಾದ SRT ಅಶೋಕ್ ಅಣ್ಣವರು ಅವರು ನಮ್ಮ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರ ಆದೇಶದಂತೆ ಈಗ ವೆಂಕಟೇಶ್ ರೆಡ್ಡಿ ಅವರಿಗೆ ನೆಕ್ಸ್ಟ್ ಇದು ಕೊಟ್ಟು ಈ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಪಕ್ಷದ ವರಿಷ್ಠರಿಗೆ ಹಾಗೂ ನನ್ನ ಜೊತೆಯಲ್ಲಿ 11 ಜನ ನಿರ್ದೇಶಕರಿಗೆ ಹಾಗೂ ನಗರದಲ್ಲಿಂದ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಎಲ್ಲರನ್ನು ಧನ್ಯವಾದಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ಜನರಲ್ ಬಾಡಿಯಲ್ಲಿ ಕೆಲವು ರೈತರದ್ದು ಒಂದು ಬೇಡಿಕೆ ಆಗಿತ್ತು, ರಸಗೊಬ್ಬರ ವಿತರಣೆ ಮಾಡಬೇಕಂತ. ಅದಕ್ಕಾಗಿ ಈ ಬಾರಿ ರಸಗೊಬ್ಬರ ವಿತರಣೆ ಮಾಡೋದಕ್ಕೆ ಒಂದು ಕಾರ್ಯವನ್ನು ಮಾಡಬೇಕಂತ ನಮ್ಮ ನೆಕ್ಸ್ಟು ಬರೋ ಮೀಟಿಂಗಲ್ಲಿ ನಮ್ಮ ಸದಸ್ಯರು ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸೊಸೈಟಿಯಲ್ಲಿ ರಸಗೊಬ್ಬರ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡುವ ಒಂದು ಯೋಜನೆ ಇದೆ. ಮತ್ತು ಇಲ್ಲಿ ರೇಷನ್ ಕೊಡೋದು 3-4 ದಿನದಲ್ಲಿ ಮುಗಿತಾ ಇದೆ. ಮತ್ತು ಇನ್ನೂ ಒಂದು 500 ಜನಕ್ಕೆ 600 ಜನಕ್ಕೆ ಎಕ್ಸ್ಟ್ರಾ ರೇಷನ್ ಹಾಕಿ ಇನ್ನೂ ಒಂದು 2-3 ದಿನ ಎಲ್ಲರಿಗೂ ರೇಷನ್ ತೆಗೋದಾರ ಮಾಡಬೇಕನ್ನೋ ಒಂದು ನಮ್ಮ ಅಭಿವೃದ್ಧಿ. ಈ ನೆಕ್ಸ್ಟ್ ದಿನಗಳಲ್ಲಿ ಅದಕ್ಕೆ ಒತ್ತನ್ನು ಕೊಟ್ಟು ಆ ಕಾರ್ಯ ಆಗೋದ್ರಲ್ಲಿ ನಾವು ಮಗ್ನನಾಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ರೈತರಿಗೆ ಯಾವುದೇ ರೀತಿ ಸರ್ಕಾರದಿಂದ ಬರೋ ಅಂಥ ಇದು ವಿತರಣೆಗಳು ಸವಲತ್ತುಗಳನ್ನೆಲ್ಲನೂ ಸಮರ್ಪಕವಾಗಿ ರೈತರಿಗೆ ಸೇರೋ ರೀತಿಯಲ್ಲಿ ನಾನು ಮುಂದಿನ ದಿನ ನಡ್ಕೊಂಡೆ ಅಂತ ಹೇಳ್ತಾ ನನ್ನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋಂಥ ಆನೇಕಲ್ ನಗರದ ಇದು ನಮ್ಮ ಮುಖಂಡ B. ನಾಗರಾಜ್ ಅವರು
ಹಾಗೂ ಸಿರಾಜಕೋಟೆ ಮುನ್ರಾಜ್ ಅವರು ಹಾಗೂ ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಿ ಅವರಿಗೆ ಹಾಗೂ ನನ್ನ ಜೊತೆಯಲ್ಲಿ ಒಂದು 11 ಜನ ತಿಲಕ್ ಅವರು, ಇದು ವೆಂಕಟೇಶ್ ರೆಡ್ಡಿ ಅವರು, ಆಮೇಲೆ ಸೀನಣ್ಣವರು, ಮಂಜು ಅವರು, ಶೋಭಕ್ಕ ಅವರು, ಆಮೇಲೆ ರಾಜಪ್ಪ ಅವರು, ಸೋಮಶೇಖರ್ ರೆಡ್ಡಿ, ದಿನ್ನೂರು ರಾಜಣ್ಣವರು, ಆಮೇಲೆ ಮಂಜುಳಕ್ಕ ಅವರು, ಸತ್ಯನಾರಾಯಣ ಅವರು, ಈ ಎಲ್ಲ ಡೈರೆಕ್ಟ್ರುಗಳಿಗೆ ನಾನು ಉತ್ಪೂರ್ವವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳು. ನಾನು ಈ ಸ್ಥಾನಕ್ಕೆ ಅರ್ಹಳೋ ಅಲ್ವೋ ಗೊತ್ತಿಲ್ಲ, ನನಗೆ ತಿಳಿದಿಲ್ಲ. ಇಲ್ಲಿ ಅರ್ಹಳು ಅಂತ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿರೋ ಅಂತ ಮೊದಲನೇದಾಗಿ ಎ ನಾರಾಯಣಸ್ವಾಮಣ್ಣವರಾಗ್ಬೋದು, ಮತ್ತು ಸಿ ಮುನ್ರಾಜಣ್ಣವರಾಗಿರ್ಬೋದು, ನಾಗಣ್ಣವರಾಗಿರ್ಬೋದು, ಮತ್ತು ನಮ್ಮೂರಿನವರು ಆಗಿರ್ತಕ್ಕಂಥ ಶ್ರೀರಾಮಣ್ಣವರು, ತಿಲಕಣ್ಣವರು, ಇವರೆಲ್ಲರ ಬೆಂಬಲದಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ಈ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಅವ್ರ ಮಾರ್ಗದರ್ಶನದ ಅಂತೆ ನಾನು ಎಲ್ಲ ಕೆಲಸನೂ ಅವ್ರು ಹೇಳಿದಾಗೆ ಅಚ್ಚುಕಟ್ಟಾಗಿ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ನನ್ನ ಕೈಲಾದಷ್ಟು, ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಾರಾಯಣಸ್ವಾಮಣ್ಣವ್ರ ಮಾರ್ಗದರ್ಶನದ ಪ್ರಕಾರವಾಗಿ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಕೈಲಾದಷ್ಟು ಸಹಾಯ, ನಾರಾಯಣಸ್ವಾಮಣ್ಣವ್ರ ಕೈಲಾದಷ್ಟು ಸಹಾಯ, ಅದು ಬ್ಯಾಂಕ್ಗಾಗ್ಬೋದು, ಬ್ಯಾಂಕ್ನಲ್ಲಿ ಸಂಬಂಧಪಟ್ಟಂಥ ಜನರಿಗಾಗ್ಬೋದು, ಅವ್ರು ಏನು ಬೇಡಿಕೆಗಳಿರ್ತಾರೋ ಆ ಬೇಡಿಕೆಗಳನ್ನ ಪೂರೈಸೋಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ. ನನ್ನನ್ನು ಈ ಸ್ಥಾನಕ್ಕೆ ಬರೋಕ್ಕೆ ಒಂದು ಅನುವು ಮಾಡಿಕೊಟ್ಟ ಇವರೆಲ್ಲರಿಗೂ ಮತ್ತು ನನ್ನ ಸಹಪಾಠಿಗಳಾಗಿರ್ತಕ್ಕಂಥ 11 ಜನಕ್ಕೂ ತುಂಬ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ಏನು ಇವತ್ತಿನ ದಿನ ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸ್ಥಾನ ತೆರವಾಗಿ ಅದಕ್ಕೆ ಚುನಾವಣೆ ನಡೀತು. ಆ ಚುನಾವಣೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲನೇ ಅವಧಿಗೆ ತಿಲಕ್ ಅವರಾಗಿದ್ದರು. ಅವ್ರ ಅವಧಿ ಮುಗಿದ ಮೇಲೆ ರಾಜೀನಾಮೆ ಕೊಟ್ಟು ಸ್ಥಾನ ತೆರವಾಗಿತ್ತು. ಉಪಾಧ್ಯಕ್ಷರಾಗಿ ರಾಜಣ್ಣವರಾಗಿದ್ದರು, ಅವರು ರಾಜೀನಾಮೆ ಕೊಟ್ಟು ಅವ್ರ ಸ್ಥಾನ ತೆರವಾಗಿತ್ತು. ಈ ಚುನಾವಣೆಯಲ್ಲಿ ನಮ್ಮ ಹಿರಿಯರು, ಆತ್ಮೀಯರಾದಂಥ ನಾರಾಯಣಸ್ವಾಮಣ್ಣವರು, ಪಕ್ಷದ ಒಂದು ಎಲ್ಲ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಣ್ಣವರು ಮತ್ತು ಉಳಿದ ಎಲ್ಲ ಪಕ್ಷದ ಮುಖಂಡರು ಮತ್ತು ಪಕ್ಷದ ತೀರ್ಮಾನದಂತೆ ನಾವು ಈ ಸಲ ಅವಕಾಶ ಕೇಳಿದ್ವಿ, ಅವರು ಕೇಳಿದರು. ಆದರೆ ಪಕ್ಷ ಈ ಸಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಮಗೂ ಅವಕಾಶ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದರಂತೆ ಅಧ್ಯಕ್ಷರಾಗಿ ನಾರಾಯಣಸ್ವಾಮಣ್ಣವರು ಆಯ್ಕೆ ಆಗಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ನಾನು ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ಶೋಭಕ್ನವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ ಉಳಿದ ಎಲ್ಲ 11 ಜನ ನಿರ್ದೇಶಕರುಗಳ ಪರವಾಗಿ ಅಭಿನಂದನೆಗಳು ತಿಳಿಸ್ತೇವೆ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಸಹ ಒಗ್ಗಟ್ಟಾಗಿ ಎಲ್ಲರೂ ಇದೇ ರೀತಿ ಸಂಘವನ್ನು ನಡೆಸ್ಕೊಂಡು ಹೋಗ್ತೀವಿ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ರೈತರಿಗೆ ಹಾಗೂ ಈ ಸಂಘದ ಸದಸ್ಯರಿಗೆ ನೇರವಾಗಿ ಅವ್ರಿಗೆ ತಲುಪಿಸೋ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಹಾಗೆ ಸಂಘದ ಅಭಿವೃದ್ಧಿಗೂ ಸಹ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಅಧ್ಯಕ್ಷ ಆಯ್ಕೆಯಾದಂಥ ನಾರಾಯಣಸ್ವಾಮಿ ಅವರಿಗೂ ಹಾಗೂ ಉಪಾಧ್ಯಕ್ಷರಾದಂಥ ಶೋಭಾ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಏನು ನಮ್ಮ ಪಕ್ಷ ಏನು ನಿರ್ದೇಶನ ಕೊಟ್ಟಂತೆ ಇದನ್ನು ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಸಹ ಪಕ್ಷದವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ನಮ್ಮ ನೂತನ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿಯವರು ಏನು ರೈತರ ಬೇಡಿಕೆ, ಏನು ರಸಗೊಬ್ಬರ ಮಾರಾಟದ ಬಗ್ಗೆ ಕೇಳಿದ್ರು, ಜನರ ಬಾಡಿಗಳೆಲ್ಲ ಕ್ವಶನ್ ಮಾಡ್ತಾಯಿದ್ರು, ಅದನ್ನ ನೆರವೇರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸಹಕಾರ ಕೊಡ್ತೇವೆ. ಹಾಗೆ ಮುಂದಿನ ಯೋಜನೆ ಏನು ಸರ್ಕಾರದಿಂದ ಕಾಲಕ್ಕೆ ಸಂಘದ ತಿದ್ದುಪಡಿಗಳಾಗ್ಬೋದು, ಮತ್ತು ರೈತರಿಗೆ ಏನು ಅನುಕೂಲ ಬರುತ್ತೆ ಸರ್ಕಾರದಿಂದ ನೇರವಾಗಿ ತಲುಪಿಸೋಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹಾಗೆ ನೂತನವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದಂಥ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜೀನಾಮೆಯ ತೆರವಿನ ಇವತ್ತು ಎಲೆಕ್ಷನ್ ಏನು ಘೋಷಣೆ ಆಗಿತ್ತು, ಇವತ್ತು ನಮ್ಮ 12 ಜನ ಇಲ್ಲಿ ಡೈರೆಕ್ಟರ್ ಆಗಿದ್ದರು. ನಮ್ಮ ಪಾರ್ಟಿ ವತಿಯಿಂದ 12 ಜನನೂ ಕೂಡ ಇವತ್ತು ಕೂತು ನಮ್ಮ ಪಾರ್ಟಿ ಮುಖಂಡರು ಎಲ್ಲ ಮುಖಾಂತರ ಇವತ್ತು ಕೂತು ಮಾತಾಡಿದಾಗ ಸ್ವಲ್ಪ ಒಂಚೂರು ಗೊಂದಲಗಳನ್ನು ಮಾಡ್ಕೊಬೇಕಾಯಿತು. ಮತ್ತು ಆ ಗೊಂದಲಗಳ ನಿವಾರಣೆಯಾಗಿ ನಮ್ಮ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರು ಅಂತೇಳಿ, ಶೋಭಾ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರು ಅಂತೇಳಿ ಪಾರ್ಟಿ ಘೋಷಣೆ ಮಾಡಿದೆ. ಅದೇ ರೀತಿ 2ನೇ ಟರ್ಮ್ ಇರ್ಬೋದು, 3ನೇ ಟರ್ಮ್ ಇರ್ಬೋದು, ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿ ಮುಖಂಡರು ಇವತ್ತು ಎಲ್ಲರೂ ಯಾವುದೇ ರೀತಿ ಗೊಂದಲಗಳನ್ನು ಮಾಡದೆ ಏನು 8 ತಿಂಗಳು 9 ತಿಂಗಳು ಅವಧಿಗಳನ್ನು ಅಧಿಕಾರ ಹಂಚಿಕೊಂಡು ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡದೆ ಕೊನೆಯವರೆಗೂ 5 ವರ್ಷ ಪೂರೈಸಬೇಕು ಅಂತೇಳಿ ನಮ್ಮ ಪಾರ್ಟಿ ನಿರ್ದೇಶನ ಮಾಡಿದೆ. ಅದೇ ರೀತಿ ನಾವು ಒಗ್ಗಟ್ಟಾಗಿ
ಎಲ್ಲರೂ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಒಗ್ಗಟ್ಟಾಗಿ ಇಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕೆಲಸವನ್ನು ಮಾಡಿಕೊಂಡು 5 ವರ್ಷ ಪೂರೈಸ್ತೀವಿ ಅಂತೇಳಿ ನಾನು ಪೂರ್ಣ ಮಾಡ್ತೀವಿ ಅಂತೇಳಿ ನಾನು ನಂಬಿದ್ದೇನೆ. ಅದೇ ರೀತಿ ಈ ಅವಧಿಯಲ್ಲಿ ನಮ್ಮ ನಾರಾಯಣ ಸ್ವಾಮಣ್ಣವರು ಅವಧಿಯಲ್ಲಿ ಹೆಚ್ಚಿನ ರೀತಿ ಕೆಲಸಗಳನ್ನು ಮಾಡ್ತಾ ಈ ಸೊಸೈಟಿಯಲ್ಲಿ ಏನು ಕುಂದುಕೊರತೆ ಇದೆ, ಏನು ರೇಷನ್ನು ಇರ್ಬೋದು ಮತ್ತು ಗೊಬ್ಬರ ರೈತರಿಗೆ ರಸಗೊಬ್ಬರ ಮಾಡೋದು ಮುಖಾಂತರ ನಾವು ಈ ಸಲ ಒಂದು ತೀರ್ಮಾನನ ಅವ್ರ ಮುಖಾಂತರ ತಗೊಬೇಕಾಗಿದೆ. ಅದೇ ರೀತಿ ನಮ್ಮ ಬಿಲ್ಡಿಂಗು ಈಗ ಏನು ಶಿಥಿಲವಾಗಿದೆ, ಈ ಹಳೆ ಬಿಲ್ಡಿಂಗನ್ನು ಮುಂದಿನ ದಿನಗಳಲ್ಲಿ ನಾವು ಹಿಂದೆನೂ ಹೇಳಿದ್ವಿ, ಈ ಬಿಲ್ಡಿಂಗನ್ನು ಒಳ್ಳೆ ಮಾದರಿ ಬಿಲ್ಡಿಂಗನ್ನು ಮಾಡಲೇಬೇಕು. ಯಾಕೆಂದರೆ ಶಿಥಿಲ ಕೊನೆ ರೂಪುರೇಷೆಗಳು ಬಂದಿದೆ ಬಿಲ್ಡಿಂಗ್ಗೆ. ಇದೇ ರೀತಿ ಒಳ್ಳೆ ಬಿಲ್ಡಿಂಗನ್ನು ಮಾಡಿ ಕಾಂಪ್ಲೆಕ್ಸ್ ಮಾಡಿ ಇನ್ನೂ ಹೆಚ್ಚಾಗಿ ಬಾಡಿಗೆ ಬರುವಂಥ ಅದು ಆಗಬೇಕು. ಸೊಸೈಟಿ ಉನ್ನತ ಮಟ್ಟಕ್ಕೆ ಹೋಗಬೇಕು. ಏನು ನಮ್ಮ ಸೊಸೈಟಿಯಲ್ಲಿ ಕುಂದುಕೊರತೆಗಳಿದೆ ಅದನ್ನು ಬಗೆಹರಿಸಿ ನಾವು ಕೆಲಸವನ್ನು ಮಾಡ್ತೇವೆ, ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ ಅಂತೇಳಿ ನಾವು ಹೇಳ್ತಾ, ಮತ್ತು ಈ ಮುಖಂಡರುಗಳು ಏನು ನಮ್ಮ ಬಿ ನಾಗರಾಜ್ ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ನಮ್ಮ ತಿಲಕ್ ಇರ್ಬೋದು, ಎಲ್ಲ ಮುಖಂಡರು ಸೇರಿ ಇವತ್ತು ಗೊಂದಲಗಳನ್ನು ನಿರ್ವಹಿಸಿದರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಹೋಗ್ತೇವೆ ಅಂತೇಳಿ ನಾನು ತಮ್ಮ ಮೂಲಕ ಮಾತು ಕೊಡ್ತಾ, ನನಗೆ ಕರೆದ ಮಾತನ್ನು ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳಿದ್ದು ಮಾತು ಮುಗಿಸ್ತೇನೆ. ಜೈ ಹಿಂದ್. ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ನಾರಾಯಣ ಸ್ವಾಮಿ ಅವರು ಹಾಗೂ ಶೋಭಾ ಶ್ರೀಕೋಟೆ ಶ್ರೀನಿವಾಸ್ ಅವರು ಧರ್ಮಪತ್ನಿಯಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ನಾವು ಅಧ್ಯಕ್ಷರಾಗಿದ್ದ ಸ್ಥಾನವನ್ನು ರಾಜೀನಾಮೆ ಕೊಟ್ಟಿದ್ದಕ್ಕೆ ಈಗ ಮುಂದಿನ ಅವಧಿಯಲ್ಲಿ ಇವರಿಬ್ಬರು ಆಗಿದ್ದಾರೆ. ಇದೇ ರೀತಿ ಎಲ್ಲ ಇನ್ನೂ ಇದ್ದಾರೆ, ನಿರ್ದೇಶಕರಿದ್ದಾರೆ. ಎಲ್ಲರಿಗೂ ಅವಕಾಶ ಎಲ್ಲ ಕಾರ್ಯಕರ್ತರಿಗೂ ಅವಕಾಶ ಸಿಗಲಿ ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ರಾಜೀನಾಮೆ ಕೊಟ್ವಿ. ಇವತ್ತೇನಾಗಿದೆಯೋ ಅದೇ ಥರನೇ ಮುಂದಿನ ದಿನಗಳಲ್ಲಿ ಕೆಲವ್ರನ್ನೆಲ್ಲನೂ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ಕೊಂಡು ಹೋಗ್ತೀವಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೂತನ ಅಧ್ಯಕ್ಷರಾಗಿ ನಮ್ಮ ನಾರಾಯಣ ಸ್ವಾಮಿಯವರು, ಆನೇಕಲ್ ನಾರಾಯಣ ಸ್ವಾಮಿಯವರು ಆಯ್ಕೆಯಾಗಿದ್ದಾರೆ. ಅದೇ ಥರ ನಮ್ಮ ಸಹೋದರಿ ಶೋಭಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ನಾವು ಮುಂದೆ ಏನು ತಿಲಕ್ ಅವರಿದ್ದರು, ನಾವೇನು ಮಾತು ಕೊಟ್ಟಿದ್ವಿ ಆ ಪ್ರಕಾರ ನಮ್ಮದೇ ಸದಸ್ಯರು ಎಲ್ಲರಿಗೂ ಅಧಿಕಾರ ಹಂಚ್ಕೊಳ್ಳಿ, ಎಲ್ಲರೂ ಅಧ್ಯಕ್ಷರಾಗಲಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಒಂದೊಂದು ವರ್ಷಕ್ಕೆ ಒಂದು ಉಪಾಧ್ಯಕ್ಷರಿಗೆ 1 ವರ್ಷ, ಅಧ್ಯಕ್ಷರಿಗೆ 1 ವರ್ಷ ಅವಧಿ ಕೊಟ್ಟು ಮಾಡಿದ್ದೀವಿ. ಅದೇ ಥರ ಮಾತು ಕೊಟ್ಟಿದ್ದ ಥರನೇ ತಿಲಕ್ ಅವರು ನಡ್ಕೊಂಡಿದ್ದಾರೆ. ತಿಲಕ್ ಅವರು ಪಕ್ಷ ಸಂಘಟನೆಗೆ ಅವರು ಪಾಪ ಏನು ಒಂದು ಮಾತು ಕೊಟ್ಟಿದ್ರು ಅದಕ್ಕೆ ಕೈ ಜೋಡಿಸಿ ಎಲ್ಲ ನಮ್ಮ ಕಾರ್ಯಕರ್ತರು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅಂತ ಒಳ್ಳೆ ಮನೋಭಾವದಿಂದ ಕೊಟ್ಟಿದ್ದಾರೆ. ನಾರಾಯಣ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ VSSN ಬ್ಯಾಂಕ್ನ ಇನ್ನೂ ತುಂಬ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ತಾಲೂಕಿನ VSSN ಅಂದರೆ ವ್ಯವಸಾಯ ಸೇವಾ ಸಹಕಾರ ಕೇಂದ್ರ ಸ್ಥಾಪನೆ ಆಗಿ ಇವತ್ತಿಗೆ 50 ವರ್ಷ ಆಯಿತು. ಇವತ್ತು 50 ವರ್ಷ. ಈ ಒಂದು 50 ವರ್ಷದ ಸಂಭ್ರಮದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹಿರಿಯರು, ಸ್ನೇಹಿತರಾದ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಶೋಭಾ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ವಿರೋಧವಾಗಿ. ಮುಂದಿನ ದಿನಗಳಲ್ಲಿ VSSN ಇವತ್ತೇನು ನಮ್ಮ ತಾಲೂಕಲ್ಲಿ 13 VSSNಗಳಿವೆ. ಎಲ್ಲ VSSNಗಳಲ್ಲಿ ಇವತ್ತು ಲಾಭದಾಯಕವಾಗಿ ರೈತರಿಗೆ ಏನೇನು ಸಿಗುತ್ತಾ ಸೌಲಭ್ಯಗಳನ್ನು ನಮ್ಮ BDCC ಬ್ಯಾಂಕಿಂದ ಎಲ್ಲ ಸದುಪಯೋಗಪಡಿಸ್ಕೋಬೇಕು. ಇನ್ನೂ ಉನ್ನತ ಮಟ್ಟಕ್ಕೆ ಈ ತಾಲೂಕು ಹೆಡ್ ಕ್ವಾರ್ಟರಲ್ಲೈತೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲ ರೈತರಿಗೆ ಸಿಗುವಂಥ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗುತ್ತೋ ಅವರ ಮನೆ ಬಾಗಿಲಿಗೆ ತಲುಪೋದಕ್ಕೆ ಪ್ರಯತ್ನ ಪಡಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಈ ಸಂಘ ಹೋಗ್ಬೇಕಂದ್ಬಿಟ್ಟು ನಮ್ಮ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರಲ್ಲಿ, ಗೌರವಾನ್ವಿತ ನಿರ್ದೇಶಕರಿಗೆ ಮನವಿ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಲೋಪದೋಷ ಇಲ್ಲದೆ, ಯಾವುದೇ ಒಂದು ಮಿಸ್ಯೂಸ್ ಇಲ್ಲದಿರನ ಈ ಒಂದು ಸಂಘ ಮುನ್ನಡೆಸಲೇಬೇಕಂದ್ಬಿಟ್ಟು ಅವರಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರು ಅಶೋಕ್ ರೆಡ್ಡಿ ಅವರು, ಎಲ್ಲ ಹಿರಿಯರು, ಇವತ್ತು ತಾಲೂಕಿನ ಎಲ್ಲ ಹಿರಿಯರು ಬಂದು ಇವತ್ತು ಅವಿರೋಧವಾಗಿ ಸಂಘದಲ್ಲಿ, ಯಾಕಂದರೆ ಈಗ ಎಲೆಕ್ಷನ್ ಆಗೋವರೆಗೂ ಮಾತ್ರ ಪಕ್ಷ ಇರುತ್ತೆ. ಈಗ ಎಲೆಕ್ಷನ್ ಆಗಿದ್ಮೇಲೆ ಯಾವುದೇ ಪಕ್ಷ ಇರಬಾರ್ದಿಲ್ಲ, ಕ್ಯಾಸ್ಟಿಸಮ್ ಇರ್ಬೋದು, ಪಕ್ಷನೇ ಇರ್ಬೋದು. ಎಲ್ಲ ಏನು ಸದಸ್ಯರು ರೈತರಿದ್ದಾರೋ ಪ್ರಾಮಾಣಿಕವಾಗಿ ಎಲ್ರಿಗೂ ಸೌಲಭ್ಯ ಸಿಗಬೇಕು, ಆ ರೀತಿ ಕೆಲಸ ಮಾಡಬೇಕನ್ಬಿಟ್ಟು ಈಗ ನೂತನವಾಗಿ ಆಯ್ಕೆಯಾಗಿರಲ್ಲಿ ಅವರಲ್ಲಿ ಮನವಿ ಮಾಡ್ತಾ, ಸಹಕಾರ ಕೊಟ್ಟ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಸಿಬ್ಬಂದಿಯವರು, ವಿಶೇಷವಾಗಿ ಒಂದು ಸಂಘ ಉತ್ತಮವಾಗಿ ಲಾಭ ಗಳಿಸಬೇಕಂದ್ರೆ ಸಿಬ್ಬಂದಿ ಪ್ರಾಮಾಣಿಕವಾಗಿರಬೇಕು. ಇಲ್ಲಿ ಸಹ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಈ ಮೂಲಕ ಎಲ್ಲ
ಮೀಡಿಯಾ ಮುಖಾಂತರ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. VSSN ಬ್ಯಾಂಕು ಆಲ್ರೆಡಿ 1 ವರ್ಷದಿಂದ ಚುನಾವಣೆ ನಡೆದು ನಮ್ಮ ತಿಲಕ್ ಅವರು ಅಧ್ಯಕ್ಷರಾಗಿದ್ದರು. ಅವರ ರಾಜೀನಾಮೆಯಿಂದ ತೆರವಾಗುವ ಹುದ್ದೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ನಾರಾಯಣಸ್ವಾಮಿ ಅವರು, ಆತ್ಮೀಯರಾದ ನಾರಾಯಣಸ್ವಾಮಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಸಹಿತ ಅದು ಸ್ಥಾನ ಖಾಲಿ ಇತ್ತು. ಅದಕ್ಕೆ ಶೋಭಾ ಅನ್ನೋರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಎಲ್ಲ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು BJPಯವರಾಗಿದ್ದು ಈ ಬ್ಯಾಂಕ್ನ ಮುಂದಿನ ದಿನಗಳಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನು ಮಾಡಲಿ ಮತ್ತು ಈ ಬ್ಯಾಂಕನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ಇದು ಆನೇಕಲ್ ತಾಲೂಕಿನ ಕೇಂದ್ರ ಬಿಂದು. ಯಾಕಂದರೆ ಈಗಾಗಲೇ ಆಂಜನಪ್ಪನವರು ಹೇಳಿದ್ದಾರೆ ಸುಮಾರು 10-11 VSSN ಬ್ಯಾಂಕ್ಗಳಿದೆ. ಎಲ್ಲ ಬ್ಯಾಂಕುಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ಅದೇ ರೀತಿ ರೈತರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ವಿಜಯೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಆನೇಕಲ್ ತಾಲೂಕಿನ ಎಲ್ಲ BJP ಕಾರ್ಯಕರ್ತರು, ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ SRT ಅಶೋಕ್ ಅವರು ಮತ್ತು ಮಾಜಿ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮತ್ತು ನಮ್ಮ ಹಿರಿಯರೆಲ್ಲ ತಾಲೂಕಿನ ಮಾಜಿ ಅಧ್ಯಕ್ಷರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಒಳ್ಳೆಯದಂತ ಆಗಲಿ ಅಂತ ಕೇಳ್ಬೋದು. ನಗರದಲ್ಲಿರುವಂಥ VSSN ಬ್ಯಾಂಕ್ನಲ್ಲಿ ನಡೆದಂಥ ಈ ಒಂದು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ನಾರಾಯಣಸ್ವಾಮಿ ಅವರು, ಕಬಾಡ್ ನಾರಾಯಣಸ್ವಾಮಿ ಅವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಶೋಭಾ ಶ್ರೀನಿವಾಸರವರು ಶಿಡಸ್ಕೋಟೆ ಇವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 12 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳಾಗಿರೋದ್ರಿಂದ ಯಾವುದೇ ಸ್ಪರ್ಧೆ ಇರಲಿಲ್ಲ. 12 ಜನರು ಜನಪರ ಕಾರ್ಯಗಳು ಮಾಡಬೇಕು, ರೈತರ ಪರವಾಗಿ ಅವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚಿನ ಈ ಒಂದು VSSN ಬ್ಯಾಂಕ್ ಒಂದು ಬೆಳವಣಿಗೆ ಆಗಬೇಕು, ಆ ಮುಖ್ಯನ ಜನರ ಪರ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ವಾಹಿನಿ ಮೂಲಕ ಈ ದಿನ ನಮ್ಮ ಆನೇಕಲ್ಲು VSSN ಬ್ಯಾಂಕಿನ ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ನಾರಾಯಣಸ್ವಾಮಣ್ಣವ್ರಿಗೆ ಅಭಿನಂದನೆ ತಿಳಿಸ್ತಾ, ಈ ನಮ್ಮ ಆನೇಕಲ್ VSSN ಬ್ಯಾಂಕ್ನಲ್ಲಿ ಇನ್ನೂ ಹೆಚ್ಚಿನ ಸಾಲಗಳನ್ನೆಲ್ಲ ತಂದು ರೈತರಿಗೆ ಸಾಲಗಳನ್ನು ಕೊಟ್ಟು ಒಳ್ಳೆಯ ಬ್ಯಾಂಕ್ನ ಅಭಿವೃದ್ಧಿ ಮಾಡಲಿ ಅಂತ ನಾರಾಯಣಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ VSSN ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು ಆನೇಕಲ್ನಲ್ಲಿ. ಏನು ನಮ್ಮ ಹಿಂದೆ ಇದ್ದಂಥ ಅಧ್ಯಕ್ಷರಾದ ತಿಲಕ್ರವರು ಮಾತಿನಂತೆ ಅವರು ರಾಜೀನಾಮೆ ಕೊಟ್ಟು ಈ ಅಧ್ಯಕ್ಷರ ಸ್ಥಾನ ತೆರವಾಗಿತ್ತು. ಆ ತೆರವಾಗಿದ್ದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ. ಅಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ನಾಯಕರು, ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಆದಂಥ ಕಬಾಡ್ ನಾರಾಯಣಸ್ವಾಮಣ್ಣವರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯ ಕಾರ್ಯಕರ್ತರು ಅವರು ಕೂಡ ಶ್ರೀನಿವಾಸ್ ಅವರು ಶಿಡಸ್ಕೋಟೆ ಅವರು ಇವತ್ತು ಇಲ್ಲ, ಅವರ ಧರ್ಮಪತ್ನಿ ಆದಂಥ ಶೋಭಾಕ್ನವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ VSSN ಸೊಸೈಟಿ ಇದು ಒಳ್ಳೆಯ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಏನಿವತ್ತು ಆಯ್ಕೆಯಾಗಿದ್ದಾರೆ ಅವ್ರು ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ಮುಂದೆ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲಿ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಣ್ಣವರು ಮತ್ತು ಶೋಭಾಕ್ನವರು ಅವರು ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರನ್ನ ಪಕ್ಷ ತೀರ್ಮಾನ ಮಾಡಿ ಆಯ್ಕೆ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ, ರೈತರಿಗೆ ಒಳ್ಳೆಯದಾಗಲಿ ಮತ್ತು ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತೇನೆ. ವ್ಯವಸಾಯ ಸೇವಾ ಸಹಕಾರ ಸಂಘ VSSN ಆನೇಕಲ್ಲು ಚುನಾವಣೆ ನಡೀತು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ. ನಮ್ಮದೇ ಅಧ್ಯಕ್ಷ ಸ್ಥಾನದಲ್ಲಿದ್ದಂಥವರು ಈಗ ರಾಜೀನಾಮೆ ಕೊಟ್ಟು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ಚುನಾವಣೆ ಇವತ್ತು ಹಿರಿಯರ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ನಾರಾಯಣಸ್ವಾಮಿ ಅವರ ಅಣ್ಣನವರನ್ನು ಮತ್ತು ನಮ್ಮ ಸಿಡಸ್ಕೋಟೆ ಸೀನಣ್ಣವರ ಧರ್ಮಪತ್ನಿ ಶೋಭಕ್ರವ್ರನ್ನ ಆಯ್ಕೆ ಮಾಡಿದರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ. ಸುಸೂತ್ರವಾಗಿ ನಡೆದು ಇಬ್ಬರು ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸೂಚಿಸ್ತೇನೆ. ಇನ್ನಷ್ಟು ಈ ವ್ಯವಸಾಯ ಸೇವಾ ಸಹಕಾರ ಸಂಘ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಗಳು ತಂದು, ಹೊಸ ಯೋಜನೆಗಳು ತಂದು, ಏನೇನು ಸೌಲಭ್ಯಗಳಿದೆ ನಮ್ಮ ರೈತರಿಗೆಲ್ಲ ನೀಡೋ ನಿಟ್ಟಿನಲ್ಲಿ ಅವರಿಬ್ಬರು ಕಾರ್ಯ ನಡೆಸಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಈ ಸಂಸ್ಥೆಯನ್ನು ಕೊಂಡೊಯ್ಯಬೇಕಂತೇಳಿ ಅವರಲ್ಲಿ ಕೋರ್ತಾ ಅವರಿಗೆ ನಾನು ಶುಭಾಶಯಗಳನ್ನ. ಬ್ಯಾಂಕಿನ ಅಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಹಾಗೂ ಶೋಭಮ್ಮನವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆಗಳು. ನಾವು ಚಂದ್ರಪ್ಪ ಅಂದ್ಬಿಟ್ಟು ಪ್ರಧಾನ ಕಾರ್ಯದರ್ಶಿ ಆನೇಕಲ್ ತಾಲೂಕು. ಎಲ್ಲರಿಗೂ ಶುಭವಾಗಲಿ, ರೈತರಿಗೆ ಒಳ್ಳೆ ಕೆಲಸ ಮಾಡಲಿ. ನಮ್ಮ ನಾರಾಯಣಸ್ವಾಮಿಯವರು ಹಳಬರು ನಮ್ಮ ರೈತರಿಗಾಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಅವ್ರನ್ನ ನಮ್ಮ ಸಂಘಟನೆಯಿಂದ ನಮ್ಮ ಪಾರ್ಟಿಯಿಂದ ಅಧ್ಯಕ್ಷರನ್ನಾಗಿ ಮಾಡಿದ್ದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೂ ನನ್ನ ಅಭಿನಂದನೆಗಳು. ಜೈ ಜವಾನ್ ಜೈ